ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ನೋಡ್ರಿ ಇವತ್ತು 2D ಮಾಡಿಸಿದ್ವಿ ನಾವು ಇಟ್ಟೆಲ್ಲ ಹೋರಾಟ ಮಾಡಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ 2D ಒಳಗೆ ಯಾರ್ಯಾರು ಅದಾರ ಇಡೀ ಲಿಂಗಾಯತರು ಎಲ್ಲರೂ ಅದಾರ, ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವರು ಅದಾರ. ಇಷ್ಟು ಸಮುದಾಯ ಕೂಡಿ 2D 7% ಕೊಟ್ಟಾರಿ. ಈ ಎಲ್ಲ ಬರೀ ಲಿಂಗಾಯತರಿಗೆ ಪಂಚಮಸಾಲಿ ಕೊಟ್ಟಿಲ್ಲ. ಅದು ಯಾರು ಹೋರಾಟದ ಫಲ? ಕೂಡಲ ಸಂಗಮ ಸ್ವಾಮಿಗಳಿಗೆ ಹೋರಾಟ. ಲಿಂಗಾಯತೊಳಗೆ ಎಷ್ಟೋ ಸಣ್ಣ ಕಮ್ಯುನಿಟಿ ಅದಾವೆ, ಅವ್ರಿಗೆ ಮೀಸಲಾತಿ ಇರಲಿಲ್ಲ, ಜೈನ ಸಮಾಜಕ್ಕೆ ಇರಲಿಲ್ಲ. ಈ 2D ಒಳಗೆ ನಾವು ಹಾಕೀವಿ. ಈಗ ಅಲ್ಪಸಂಖ್ಯಾತರು ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರು ಅಟ್ಟೆ ಅಲ್ಲ, ಅಲ್ಲಿ ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ಅಲ್ಲಿ ಪಾರ್ಸಿಗಳು ಅದಾರ, ಬೌದ್ಧರು ಅದಾರ. ಮೈನಾರಿಟಿ ಅಂದ್ಕೊಳ್ಳೇನೆ ಅವ್ರ ಮುಸ್ಲಿಮ್ ಅಟ್ಟೆ ಅಲ್ಲ, ಬರೀ ಅವ್ರಿಗೆ ಅಟ್ಟೆ ಅನ್ನೋದು ಅದಕ್ಕೆ ನಾವು ವಿಧಾನಸಭೆ ಜಗಳ ಆಗಿದ್ದು. ನಮ್ಗೆ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗೆದಿದ್ರು. ಏನು ಎಲ್ಲ ಅಲ್ಪಸಂಖ್ಯಾತರ ಡೆವಲಪ್ಮೆಂಟ್ ಏನು ಫಂಡ್ ಐತಲ್ಲ, ಅದು 80% ಮುಸ್ಲಿಮರು, 10% ಕ್ರಿಶ್ಚಿಯನ್ರು, 10% ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ಅದನ್ನೇ ನೀ ಹೆಂಗೆ ತೆಗಿಲಾಕೆ ಬರ್ತದೆ? ನೀ ಯಾರು ಮೊದಲ ಅಲ್ಪಸಂಖ್ಯಾತರೊಳಗೆ ಅರ್ಜಿ ಕೊಡ್ತಾರ ಅವರಿಗೆ ಕೊಡ್ಬೇಕು. ನೀ ಈಗ 90% 80% ಮಾಡಿ ನಿನ್ಗೆ ಅಧಿಕಾರಲತ್ತ ಜಗಳ ತೆಗೆದ ಮ್ಯಾಗ ಅವತ್ತೇ ಆ ಸರ್ಕ್ಯುಲರ್ ತಗೊಂಡ್ರು. ನಿಮ್ಗೆ ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಜೈನೇ ಇದ್ದರು. ನಾ ಕೇಳಿದೆ, ನೀವೇ ಜೈನ್ ಇದ್ದೀರಿ, ಈ ಸರ್ಕ್ಯುಲರ್ ಹೆಂಗೆ ತೆಗೆದು ಏನು ಮಾಡೋದು ಸರ್? ಮಂತ್ರಿಗಳು ಹೇಳಿದ್ರು. ಮಂತ್ರಿ ಬೇಕಾದಾಗ ಸರ್ ನಿಮ್ಮ ಕಾನೂನು ಅವತ್ತೇ ಅದನ್ನು ಸರ್ಕ್ಯುಲರ್ ವಾಪಸ್ ತೊಗೊಂಡ್ರು. ನಮ್ಮದಲ್ಲಿ ಒಂದು ಜೈನ ಮಂದಿರ ಐತಿ ಬಿಜಾಪುರನಾಗ, ಮುಳ್ಳಕ್ಷಿ ಒಳಗೆ, ಭಾಳ ಪುರಾತನ ಐತಿ. ಇಲ್ಲ ರೀ ಏನೋ ತಪ್ಪಾಗಿದೆ ಯತ್ನಾಳ್ ಸಾಹೇಬ್ರೆ, ನೀವು ಯಾವುದಾದ್ರೂ ಹೇಳ್ರಿ ಅಲ್ಪಸಂಖ್ಯಾತ ಆ ಜೈನ ಮಂದಿರಕ್ಕೆ 50 ಲಕ್ಷ ಕೊಡು ಅಂದ್ರೆ ಈಗ ಕೊಟ್ಟಾರೆ. ಈಗ ಜಮೀರ್ ಅಹಮದ್ ಖಾನ್ ಮಾನ್ಯ ಒಂದು 10 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಒಳಗೆ ಎಲ್ಲೆಲ್ಲಿ 20 ಕೋಟಿ ರೂಪಾಯಿ ನಮಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡ್ಯಾರ ಯಾರೋ ಜಮೀರ್ ಅಹಮದ್ ಖಾನ್. ಅದ್ರಾಗ ಅಲ್ಪಸಂಖ್ಯಾತರು ಮುಸ್ಲಿಮರ ಕಾಲನಿಯಾಗೂ ಹಾಕೀವಿ, ಜೈನರ ಕಾಲನಿಯಾಗೂ ಹಾಕೀವಿ, ಕ್ರಿಶ್ಚಿಯನ್ ಕಾಲನಿಯಾಗ ಎಲ್ಲ ಅಲ್ಪಸಂಖ್ಯಾತರ ಫಂಡ್ ಏನೈತಲ್ಲ. ಮೊನ್ನೆ ನಾ ಇಲ್ಲಿ ರಹೀಮ್ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ. ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದ್ರು. ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ. ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು. ಇವಕ್ಕೆಲ್ಲ ಮರಾಠ ಒಂದು ಬಿಟ್ಟಿದ್ದೆ. ಜೈನ, ಮರಾಠ, ಕ್ರಿಶ್ಚಿಯನ್ನು, ವೀರಶೈವ ಲಿಂಗಾಯತರು 2Aದಾಗಿಲ್ಲ ಅಂತ ಯಾವ ಲಿಂಗಾಯತರು ಉಳಿದಾರಲ್ಲ ಅವನ್ನೆಲ್ಲ ಸೇರಿಸಿ 2D ಕೊಟ್ಟಾರ. ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗೈತಿ. ಸುಪ್ರೀಂ ಕೋರ್ಟ್ನಾಗ ಕೇಸ್ ಅದ. ಅದಾದ್ಮ್ಯಾಗ ಈ ಸರ್ಕಾರ ಜಕ್ಕಸ್ತು ಮಾಡಬೇಕಾಗ್ತೈತಿ. ಅಲ್ಲ, ಈಗ ಸ್ವಾಮೀಜಿಗಳಿಗೆ